ನನ್ನ ಗೆಳೆಯ ಅಪ್ಪು ತುಂಬ ಆತ್ಮೀಯ ಸ್ನೇಹಿತ. ಅವನಿಗೆ ಮಕ್ಕಳು ಅಂದರೆ ತುಂಬ ಇಷ್ಟ. ಸೊ ಎಷ್ಟೇ ಕ್ರೌಡ್ ಇದ್ದರೂ, ಅವ್ರು ಎಷ್ಟೇ ಬ್ಯುಸಿ ಇದ್ರೂ, ಯಾರೇ ಮಕ್ಕಳು ಎಲ್ಲಿ ಫೋಟೋ ಕೇಳಿದ್ರು ಇಲ್ಲ ಅಂತ ಹೇಳ್ತಾ ಇರಲಿಲ್ಲ. ಫೋಟೋ ಕೊಡ್ತಾ ಇದ್ದ, ಅಷ್ಟು ಚೆನ್ನಾಗಿ, ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದ. ಹಾಗಾಗಿ ನೀವು ಮಕ್ಕಳನ್ನೆಲ್ಲ ಸೇರಿಸಿ ಒಂದು ಕಾರ್ಯಕ್ರಮ ಮಾಡೋದು, ಅಪ್ಪು ಉತ್ಸವ ಅಂತ ಮಾಡ್ತಾ ಇರೋದು ನಿಜಕ್ಕೂ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ. ಆಮೇಲೆ ಈ ರೀತಿಯಂಥ ವೇದಿಕೆಗಳು ಪ್ರತಿಯೊಂದು ಏರಿಯಾದಲ್ಲೂ ಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಿಮ್ಮ ಮಕ್ಕಳಲ್ಲಿ ಏನು ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಎಲ್ಲ ತಂದೆ ತಾಯಿಗಳ ಕನಸು ಒಂದು ಸ್ಟೇಜ್ ಅನ್ನೋದಿದೆಯಲ್ಲ, ಅದು ಮಕ್ಕಳನ್ನ ಒಂದು ಕಾನ್ಫಿಡೆನ್ಸ್ ಕೊಡೋಂಥದ್ದು, ಇಂಟರ್ನ್ಯಾಷನಲ್ ಲೆವೆಲ್ಗೆ ರೀಚ್ ಮಾಡೋದಕ್ಕಿರುವಂಥ ಫಸ್ಟ್ ಸ್ಟೆಪ್ಪು ಸ್ಟೇಜ್. ನಾವೆಲ್ಲ ಸಣ್ಣವರಿದ್ದಾಗ ನಮ್ಗೆ ಈ ರೀತಿಯಾದಂಥ ಸ್ಟೇಜ್ಗಳೆಲ್ಲ ನಮಗೆ ಸಿಗ್ತಾ ಇರಲಿಲ್ಲ. ನಮಗೆ ಸಿಗ್ತಾ ಇದ್ದಿದ್ದು ಅಂದರೆ ಗಣೇಶನ ಹಬ್ಬ ಮಾಡಿದ್ರೆ, ಕನ್ನಡ ರಾಜ್ಯೋತ್ಸವ ಮಾಡಿದ್ರೆ, ಅಣ್ಣಮ್ಮ ಕೂರಿಸಿದ್ರೆ, ಅವಾಗ ಏನು ಸ್ಟೇಜ್ ಹಾಕಿ ಡ್ಯಾನ್ಸ್ ಗೀನ್ಸ್ ಮಾಡ್ತಾಯಿದ್ರು, ಅಲ್ಲೇ ನಮಗೆಲ್ಲ ಹಾಡು ಹೇಳೋದಕ್ಕೆ, ಡ್ಯಾನ್ಸ್ ಮಾಡೋದಕ್ಕೆ, ನಾಟಕ ಮಾಡೋದಕ್ಕೆಲ್ಲ ಸ್ಟೇಜ್ ಸಿಗ್ತಾ ಇದ್ದಿದ್ದು. ಅಷ್ಟರಲ್ಲೇ ನಾವೇನೋ ಒಂದು ಹೋಗಿ ಅಲ್ಲಿರೋರನ್ನ ಕೇಳಿ, ಒಂದು ಚಾನ್ಸ್ ಕೇಳಿ, ಒಂದು ಹಾಡು ಹೇಳಿ, ಒಂದು ಡ್ಯಾನ್ಸ್ ಮಾಡಿ ಇವತ್ತು ನಾನು ಹೀರೋ ಆಗಿದ್ದೀನಿ, ಸ್ಟಾರ್ ಆಗಿದ್ದೀನಿ ಅಂದರೆ ಅವತ್ತು ಆ ಸ್ಟೇಜ್ ಕೊಟ್ಟಂಥ ಸಪೋರ್ಟ್ ನನಗೆ. ಅವತ್ತು ಯಾರೋ ಸ್ಟೇಜ್ ಹಾಕಿ, ಯಾರೋ ಒಂದು ಆರ್ಕೆಸ್ಟ್ರಾ ಇಟ್ಟು ಅಲ್ಲಿ ಆ ಏರಿಯಾ ಹುಡುಗರನ್ನೆಲ್ಲ ಕರೆದು ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ. ಹಾಗಾಗಿ ನಾವೆಲ್ಲ ಅದರಿಂದ ಬೆಳೆದಂಥ ಲೋಕಲ್ ಪ್ರತಿಭೆಗಳು ನಾವು. ಆದರೆ ಇವತ್ತು ನೀವೆಲ್ಲರೂ ಸಹ ಅದೃಷ್ಟ ಮಾಡಿದ್ದೀರಾ, ನಿಮ್ಮ ಮಕ್ಕಳಿಗೆ ಈ ರೀತಿ ಸ್ಟೇಜ್ ಸಿಗ್ತಾ ಇದೆ. ಈ ಒಂದು ಸ್ಕೂಲ್ಗಳಲ್ಲಿ ಸ್ಟೇಜ್ ಸಿಗುತ್ತೆ. ಹಾಗಾಗಿ ಗೊತ್ತಿಲ್ಲ ನಿಮ್ಮ ಮಗಳು ಇಲ್ಲಿ ಡ್ಯಾನ್ಸ್ ಮಾಡಿದವರು ನಾಳೆ ಎಷ್ಟು ದೊಡ್ಡ ಸ್ಟಾರ್ ಆಗ್ತಾರೋ, ಯಾವ ರೀತಿ ಕಲಾವಿದರು ಆಗ್ತಾರೋ ಮನಸ್ಸಲ್ಲಿರುವಂಥ ಆಸೆಗಳು. ಯಾಕಂದರೆ ತಂದೆ ತಾಯಿ ಆಸೆ ಯಾವಾಗಲೂ ಇರುತ್ತೆ. ಸಿನಿಮಾಗಳು ನೋಡ್ತಾ ಇರ್ತಾರೆ, ನನ್ನ ಮಗಳು ಹೀರೋಯಿನ್ ಆಗಬೇಕು, ನನ್ನ ಮಗ ಹೀರೋ ಆಗಬೇಕು ಅಂತ. ಅದೆಲ್ಲದಕ್ಕೂ ಬಹಳ ಸ್ಟೇಜ್ ಮುಖ್ಯ ಆಗುತ್ತೆ. ಯಾರಾದರೂ ಮನೆಗೆ ನೆಂಟರು ಬಂದರೆ, ಸ್ನೇಹಿತರು ಬಂದರೆ, ನೀವೆಷ್ಟು ಆಸ್ತಿ ಸಂಪಾದನೆ ಮಾಡಿದ್ದೀರಾ ಅಂತ ಯಾರು ಕೇಳಲ್ಲ. ನಿಮ್ಮ ಮನೆಯಲ್ಲಿ ಎಷ್ಟು ಬೆಳ್ಳಿ ಚಿನ್ನ ಇದೆ, ಒಡವೆ ಇದೆ ಅಂತ ಯಾರು ಕೇಳಲ್ಲ. ಮೊದಲು ಬಂದರೆ ನಿಮ್ಮ ಮನೆ ಗೋಡೆ ನೋಡ್ತಾರೆ, ನಿಮ್ಮ ಶೋಕೇಸಲ್ಲಿ ಏನು ಅವಾರ್ಡ್ ಬಂದಿದೆ, ಎಷ್ಟು ಪ್ರಶಸ್ತಿ ಬಂದಿದೆ, ಏನು ಮೊಮೆಂಟಸ್ ಇದೆ, ಅದನ್ನು ನೋಡ್ತಾರೆ. ಅದೇ ನಾವು ಸಂಪಾದನೆ ಮಾಡುವಂಥ ಆಸ್ತಿ ಕಲಾವಿದರು. ಸೊ ಹಾಗಾಗಿ ನಾವು ಯಾವ ಸಿನಿಮಾ ರಿಲೀಸ್ ಆಗಿ 100 days ಹೋದ್ರೂ ನಾವು ಪ್ರೊಡ್ಯೂಸರ್ಗೆ ಮೊದಲೇ ಹೇಳ್ತಾ ಇದ್ದೀವಿ ಅಂದರೆ, ಸರ್ ₹1,00,000 ನಮಗೆ ರೆಮ್ಯುನರೇಷನ್ ಕಮ್ಮಿ ಕೊಡಿ, ಬಟ್ ಸಿನಿಮಾ ಚೆನ್ನಾಗಿ ಓಡಿದಾಗ ಒಂದು ಪ್ರೆಸ್ ಮೀಟ್ ಮಾಡಿ ಎಲ್ಲರೂ ಕರೆದು ನಮ್ಗೊಂದು 100 days, 50 days, 200 days ಒಂದು ಮೊಮೆಂಟೋ ಕೊಡಿ. ಅದು ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಕಾಲಕ್ಕೂ ನಾವು ಸಂಪಾದನೆ ಮಾಡಿದಂಥ ಆಸ್ತಿ ಏನು ನಿಮ್ಮ ತಾತ ಸಂಪಾದನೆ ಮಾಡಿದೆ, ನಿಮ್ಮ ಅಪ್ಪ ಸಂಪಾದನೆ ಮಾಡಿದ್ದಾನೆ ಅಂದರೆ ಎಕರೆಗಟ್ಟಲೆ ಜಮೀನು ಇರಲ್ಲ, ಯಾರು ಹೇಳಲ್ಲ, ನೋಡು ನಮ್ಮಪ್ಪ ಅವತ್ತಿನ ಕಾಲಕ್ಕೆ ಮಾಡಿದ ಸಿನಿಮಾ 100 days ಓಡಿದೆ, 200 days ನೋಡಿದೆ, ಅದೇ ನಾವು ಸಂಪಾದನೆ ಮಾಡುವಂಥ ಆಸ್ತಿ. ಹಾಗೆಯೇ ನಿಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ ಏನೇ ಕೇಳಿದ್ರು ನೀವು ತೋರಿಸ್ಬೋದಂತ ಒಂದೇ ಆಸ್ತಿ ಅಂದರೆ ತಂದೆ ತಾಯಿ ಯಾವತ್ತು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳೋದು, ನನ್ನ ಮಗಳು ಸ್ಟೇಜ್ ಮೇಲೆ ಆ್ಯಕ್ಟ್ ಮಾಡಿದ್ದಕ್ಕೆ, ನನ್ನ ಮಗ ಸ್ಟೇಜ್ ಮೇಲೆ ಆ್ಯಕ್ಟ್ ಮಾಡಿದ್ದಕ್ಕೆ ಅವಾರ್ಡ್ ಬಂತು ರೀ ಅಂತ ಅವ್ನ ಕೈಯಲ್ಲಿ ಅವಾರ್ಡ್ ಇಟ್ಕೊಂಡು ಸಂತೋಷ ಹಂಚ್ಕೊಳ್ಳೋದಿದೆಯಲ್ಲ, ತಂದೆ ತಾಯಿ ಖುಷಿ, ಅದು ಎಷ್ಟು ಕೋಟಿ ರೂಪಾಯಿ ಕೊಟ್ಟರು ಸಹ ಸಿಗೋದಿಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇವತ್ತು ನೀವು ಬೆಳಗಿನ ಜಾವಕ್ಕೆ ಇದ್ದು ನಿಮ್ಮ ಮಕ್ಕಳನ್ನ ಅಷ್ಟು ಚೆನ್ನಾಗಿ ರಾಜಾರಾಣಿ ಥರ ರೆಡಿ ಮಾಡಿ ಎಷ್ಟು ಕಷ್ಟ ಇರುತ್ತೆ ಅಂತ ನನಗೆ ಗೊತ್ತಿದೆ. ಯಾಕಂದರೆ ನನ್ನ ಹೆಂಡ್ತಿನೂ ಆ ಕೆಲಸ ಮಾಡ್ತಾಯಿದ್ದು. ನನ್ನ ಮಕ್ಕಳು ಸ್ಕೂಲಲ್ಲಿ ಪರ್ಫಾರ್ಮ್ ಮಾಡ್ಬೇಕಾದ್ರೆ, ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಬೇಕಾದ್ರೆ, ನಾವು ಗಂಡ್ಮಕ್ಳು ಆರಾಮಾಗಿ 8 ಗಂಟೆಗಿದ್ದು ಸ್ನಾನ ಮಾಡ್ಕೊಂಡು ತಿಂಡಿ ಮಾಡಿ, ಅದು ಬೇರೆ ವಿಚಾರ. ಆದರೆ ಅವ್ರು ಹೆಣ್ಮಕ್ಳು ಇರ್ತಾರಲ್ಲ, ಬೆಳಿಗ್ಗೆನೇ ಎದ್ದು 4 ಗಂಟೆಗೂ 5 ಗಂಟೆಗೂ ಮಕ್ಕಳನ್ನ ರೆಡಿ ಮಾಡಿ, ಗಂಡನ ತಿಂಡಿ ಮಾಡಿಕೊಟ್ಟು, ಅದು ಇಷ್ಟು ಚೆನ್ನಾಗಿ ರೆಡಿ ಮಾಡಿ ನಮ್ಮ ಮಕ್ಕಳನ್ನ ಸ್ಟೇಜ್ ಮೇಲೆ ಡ್ಯಾನ್ಸ್ ನೋಡಬೇಕು ಅಂತ ನೀವು ಕಾಯ್ತಾ ಇರ್ತೀರ. ನಾವಿಲ್ಲಿ ಬಂದು ಸ್ಟೇಜ್ ಮೇಲೆ ಕೂತ್ಕೊಂಡು ಬರೀ ನಮ್ಮ ಬಗ್ಗೆನೇ ನಾವು ಮಾತಾಡ್ಕೊಳ್ತು ಅಂದರೆ ಸ್ವಲ್ಪ ಹೊತ್ತು ಕೇಳ್ತೀರಾ, ಆಮೇಲೆ ಬೈಕೊಳ್ಳೋಕೆ ಶುರು ಮಾಡ್ತಾರೆ, ಅಯ್ಯೋ ನಮ್ಮ ಮಕ್ಕಳು ಡ್ಯಾನ್ಸ್ ನೋಡೋಣ ಅಂತ ಬಂದರೆ ಬರೀ ಇವರೇ ಮಾತಾಡ್ತಾ ಇದ್ದಾರೆ ಅಂತ. ಸೊ ಹಾಗಾಗಿ ಹಾಗಾಗೋದು ಬೇಡ. ಒಟ್ಟಾರೆಯಾಗಿ ಈ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮಕ್ಕೆ ನನ್ನ ರಾಯಭಾರಿಯಾಗಿ ಆಯ್ಕೆ ಮಾಡಿದ್ದಕ್ಕೆ ನಿಜಕ್ಕೂ ಸಂತೋಷ ಇದೆ. ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.